ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಹಾಗಾದರೆ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಬನ್ನಿ, ಅಮ್ಮ ಇಲ್ಲಿ ಹಪ್ಪಳ ಮಾಡ್ತಾ ಇದ್ದಾರೆ. ಎಲ್ಲ ಮಸಾಲೆ ಹಾಕಿದ್ರು. ಆಗಲೇ ನಾವು ಮಸಾಲೆ ಹಾಕಿದ್ದು ವಿಡಿಯೋ ಮಾಡಿರಲಿಲ್ಲ. ಬೇಕಾದ್ರೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ಏನೇನು ಹಾಕಿದ್ವಿ ಅಂತ ಹೇಳಿ. ಹಾಕಿ ರುಬ್ಕೊಂಡೇವೆಲ್ಲ. ಅವ್ರು ಬೇರೆ ರೀತಿ ಮಾಡ್ತಾರೆ, ನಾನು ಬೇರೆ ರೀತಿ ಮಾಡ್ತೀನಿ ಅಷ್ಟೆ. ವ್ಯತ್ಯಾಸ ಇರೋದು. ಮಾಡ್ಕೋಬೋದು, ಆ ರೀತಿನೂ ಮಾಡ್ಕೋಬೋದು, ಈ ರೀತಿನೂ ಮಾಡ್ಕೋಬೋದು. ಈ ರೀತಿ ನಾವು ಹಿಟ್ಟನ್ನ ನೀರು ಹಾಕಿ ಗಂಟೆಲ್ಲ ಹೊಡ್ಕೋಬೇಕಾಗ್ತದೆ. ಅಂದರೆ ಕೊಟ್ರಿ ಮಾಡ್ಕೋಬೇಕು. ಕೊಟ್ರಿ ಮಾಡಿಕೊಂಡು ಆಮೇಲೆ ಈ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದು ಚೆನ್ನಾಗಿ ಕುದ್ದ ನಂತರ ಒಣ ಹಿಟ್ಟು ಹಾಕಿ ನಾವು ಮುದ್ದೆ ಮಾಡ್ಕೋತೇವೆ. ಮುದ್ದೆ ಹದಕ್ಕೆ ಬಂದ ತಕ್ಷಣ ಆಮೇಲೆ ಕ್ಲೀನಾಗಿ ಉಳ್ಳಿ ಎಲ್ಲ ಕೊರಿಬೇಕಾಗ್ತದಲ್ಲ, ಕ್ಲೀನಾಗಿ ನಾದ್ಕೊಂಡು ಚೆರಿಯಾಗಿ ನಾದ್ಕೊಂಡು ಉಳ್ಳಿ ಮಾಡಿ ಆಮೇಲೆ ಒಂದು ಕಟ್ ಮಾಡಿ ಆಮೇಲೆ ಪ್ರೆಸ್ ಮಾಡೋದು ತೋರಿಸ್ತೇವೆ. ಇದು ಫುಲ್ ಡೀಟೇಲ್ ಬೇಕು ಅಂತಂದ್ರೆ ಗೈಸ್ ನಾನು ನನ್ನ ಮನೇಲಿ ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಈಗ ಇಲ್ಲಿ ನಾವೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಗಡಿಬಿಡಿಯಲ್ಲಿ ಟೈಮ್ ಬೇರೆ ಆಗಿದೆ. ಒಳಗಿಡಿಯಿಂದ 3 ಸೇರಿಗೆ 3 ಹಿಡಿ ನಾನು ಖಾರ ಪುಡಿ ಹಾಕ್ತೇನೆ. ಯಾಕಂತಂದ್ರೆ ನಾವು ಆಲ್ರೆಡಿ ಇದ್ರಾಗ ಕರಿಮೆಣಸು ಕೂಡ ಹಾಕ್ತೀವಿ ನಾವು. ಅಂದ್ರೆ ಸ್ವಲ್ಪ ಹಪ್ಪಳ ಇಟ್ಟಂಗೆಲ್ಲ ಸ್ವಲ್ಪ ಟೆಂಪರ್ ಕಡಿಮೆ ಆಗ್ತತ್ತಲ್ಲ, ಹಾಗಾಗಿ ಹಾಕ್ತೇನೆ ನಾನು. ಆಮೇಲೆ ಉಪ್ಪು ಕೂಡ ಹಾಕೀನಿ 3 ಹಿಡಿ. ಈ ರೀತಿ ತಿರುಗಬೇಕಾಗ್ತದೆ ಕ್ಲೀನಾಗಿ. ಆಮೇಲೆ ನಾವು ಒಣ ಹಿಟ್ಟಾಗಿ ಕೂಡಿಸ್ತೇನೆ. ಇದು ಕುದಿಬೇಕು ಚೆನ್ನಾಗಿ ಕುದಿಬೇಕು. ಇದು ಇವ್ರದ್ದು ಗಂಟಾಗ್ತಾ ಇದೆ ಗೈಸ್. ಯಾಕಂದ್ರೆ ನಮ್ಮ ಕ್ಲೀನಾಗಿ ಗಂಟು ಹೊಡೆದಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಗೈಸ್, ಅಮ್ಮನ ಮನೆ ಬರಬಾರ್ದು, ಬಂದರೆ ತುಂಬ ಕೆಲಸ ಹಚ್ತಾರೆ. ನಮ್ಮಂತೂ ಸಾಕಾಗ್ಬಿಟ್ಟಿದ್ದೇನೆ ನೋಡಿ ಮಾಡಿ ಮಾಡಿ. ಅದಕ್ಕೆ ನಾಳೆ ರೈಟ್ ಅಂತ ಇದ್ದೀವಿ ನಾವು. ನಾಳೆ ಹೋಗುವ. ನಮ್ಮ ತಂಟೆಗೆ ಯಾರು ಬರಲ್ಲ, ಇಲ್ಲಿ ಜಬರ್ಸಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಮಾಡ್ಬೇಕು ಕೆಲಸ ಇಲ್ಲಿ. ಅದಕ್ಕೆ ನೋಡಿ ಮಾಡ್ತಾ ಇದ್ದೀನಿ. ಎದ್ವಾ ಖುಷಿ. ಈಗ ಹಿಟ್ಟು ಹಾಕ್ತಾ ಇದ್ದೀವಿ. ಅಮ್ಮ ಹಿಟ್ಟು ಹಾಕ್ತಾರ, ನಾವು ಗುರಾಡ್ತೇನೆ ಅಂದರೆ ಗಂಟಾಗಲ್ಲ ಅಂತ ಹೇಳಿ. ತಡಿಯಮ್ಮ ಹಾಕ್ಬಿಡ. ಬಟ್ಟಿ ತಗಾಯ್ತು ನೋಡಿ ಗೈಸ್. 3 ಸೇರು ಹಪ್ಪಳಕ್ಕೆ 3 ಕುಂತೇವಿ. ಎಂತ ಉಪರ್ಯಾಸ ಅಂದರೆ ಇನ್ನೊಂದು ಸ್ವಲ್ಪ ಹಾಕಮ್ಮ. ಇದೆ ಮತ್ತೆ ಹಪ್ಪಳದಲ್ಲೆಲ್ಲ ಬಂದಿದೆ. ಈಗ ನಮ್ಮಮ್ಮ ಮಾಡ್ತಾರೆ ಬ್ಯಾಟಿಂಗ್. ಮುದ್ದೆ ಕೊಡಿಸ್ತಾ ಇದ್ದಾರೆ. ಇಲ್ಲ, ಇನ್ನು ಹಿಟ್ಟು ಹಾಕ್ಬೇಕು, ಸ್ವಲ್ಪ ಅರಳ್ಬೇಕಲ್ಲ ಕ್ಲೀನಾಗಿ. ಬಟ್ಟೆ ತಗೋತಾನೆ ಅದಲ್ಲ ಅಮ್ಮನ ಕೋಲು ಬರಲ್ಲ ಹಂಗ. ಕಡಿಮೆ ಮಾಡಿ ನಮ್ಮ ಊರಿ ಆಫ್ ಆಗಿದೆ ನೋಡು. ಆಫ್ ಆಗಿದ್ದೇನಾ? ಇಲ್ಲ ಸಾಕಮ್ಮ. ಹಿಟ್ಟು ಸಾಕ ಬೇಕಾ? ಇನ್ನೊಂದು ಸ್ವಲ್ಪ ಗಟ್ಟಿ ಅಳಕಾಕತ್ತೇನ ಮುದ್ದೆ.
ಒಂದು ಸ್ವಲ್ಪ ಹಾಕಮ್ಮ, ಒಂದು ಸ್ವಲ್ಪ ಸಾಕು ತಗೊಳಮ್ಮ, ಕೂಡ್ಸಮ್ಮ. ಅಪ್ಪ ಶೆಕಿಗೆ ಯಾ ಹಪ್ಪಳನೂ ಬೇಡ, ಯಾ ಶಾಂಡಿಗೂ ಬೇಡ. ನಮ್ಮ ತಂಗಿಗೆ ಗಾಯಸ್ ಇದು ಮಾಡ್ತಿರೋದು, ಅವಳಿಗೆ ನಾವು ಕೊಡ್ತಿರೋದು ಸಾಕಾಗ್ತಾ ಇಲ್ಲಂತ, ಎಲ್ಲಿ ಖಾಲಿ ಖಾಲಿ ಅಂತ, ಅವಾಗ ಹೋದ ವರ್ಷ ಕೊಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಮಾಡಿಕೊಡ್ರಿ ಅಂತ ಹೇಳಿದ್ಲು. ಮಾಡ್ತಾ ಇದ್ದೇವೆ. ಸಾಕಮ್ಮ, ಸ್ವಲ್ಪ ಹೊರ್ಲಾಕ್ ಬಿಡೋಣ ಕ್ಲೀನಾಗಿ ಮುಚ್ತೇನೆ. ನಮ್ಮಮ್ಮ ಮಾತಾಡಲ್ಲ ಗಾಯಸ್ ಕ್ಯಾಮ್ರಾದಲ್ಲಿ. ಉಳ್ಳಿ ತಿಂತಾ ಇದ್ದೇವೆ. ಇಗ್ನೋರ್ ಮಾಡಿ, ಮನೆ ಕಟ್ತಾ ಇದ್ದಾರಲ್ಲ ಅಲ್ಲಿ ಸೌಂಡ್ ಆಗ್ತಾ ಇದೆ. ಉಳ್ಳಿ ತಿಂತಾ ಇದ್ದೇವೆ. ಈಗ ಹಪ್ಪಳದ ಉಳ್ಳಿ ಕೊರಿಬೇಕು. ಫಸ್ಟ್ ಉಳ್ಳಿ ತಿಂತ ನೀವೇ ಕೆಲಸ ಮಾಡ್ತೀನಿ ನಾನು. ನೀರು ಕುಡಿಯತ್ತೀನಿ ಹೇಳಿ. ಇಲ್ಲಿ ನೋಡಿ ಗೊಲ್ಲು ನೀರು ಕುಡಿತಿದ್ದಾನೆ ಗೊಲ್ಲು. ಉಳ್ಳಿ ಕೊರಿತಾ ಇದ್ದೇನೆ ಈಗ. ಉಳ್ಳಿ ಕೊರದು ಕೊಟ್ರೆ ಅವರೆಲ್ಲ ರುಬ್ತಾರೆ. ಯಾರು ಮಾಡಿದ್ದಾರಪ್ಪ ಬಾಯಿ ರುಚಿ, ಬಾಯಿ ರುಚಿ ಎಲ್ಲದು ಬೇಕು ನನಗೆ. ಎಷ್ಟು ದೊಡ್ಡ ಆಗ್ತಾ ಗೊತ್ತಾ? ಉಳ್ಳಿ ದೊಡ್ಡ ಇದ್ರೆ ದೊಡ್ಡ ಆಗ್ತಾ ಬೇಡಿ, ಇಲ್ಲಂದ್ರೆ ಸಣ್ಣ ಇರೋದು. ಶಿಕಿ ಶಿಕಿ ಫ್ಯಾನ್ ಹಾಕಿ ಸ್ವಲ್ಪ ಭಾಳ ಶಿಕಿ. ಗೈಸ್, ನನ್ನ ಮಗಳು ಏನಂತ ಇದ್ಲು ಗೊತ್ತಾ, ಚಿಕ್ಕವಳು, ನಮ್ಮಮ್ಮನ ಕೆಲಸ ಕಡಿಮೆ, ತಿನ್ನೋದು ಜಾಸ್ತಿ ಆಗಿದೆ ಅಂತ ಅಂದ್ಲು. ನಮ್ಗೆ ಉಳ್ಳಿ ಅಂದ್ರೇ ಇಷ್ಟ, ಅದಕ್ಕಾಗಿ ನಾವು ತಿಂತೇವೆ. ಯಾರು ತಿನ್ನಲಿ ಬಿಡಲಿ, ಐ ಡೋಂಟ್ ಕೇರ್. अरे कहना क्या चाहते हो? ಇಲ್ಲ ಗೋಲೆ ಹಾಗೆ ಹೇಳ ಗೋಲೆ. ಈಗ ಎದ್ದಾರ ಗಾಯಸ್ ಅವನು ನೋಡಿ. ನಾವು ಇಷ್ಟು ಜನ ಇದ್ರೆ ಸಾಕು, ನಮ್ಮ ಮನೇಲಿ ಹಪ್ಪಳ ಆಗುತ್ತೆ, ಯಾರಿಗೆ ಕರೆಯೋ ಅವಶ್ಯಕತೆ ಇಲ್ಲ ನೋಡಿ. ಶುಂಠಿ ಕೊಡ್ಬೇಕಾಗಿತ್ತು. ಉಳ್ಳಿ ತಿಂದಕ್ಕೆ ಅಕ್ಕಿ ತಿನ್ನಲ್ಲ, ನನಗೆ ಅಂದ್ಲಲ್ಲ ಏನಂತ ಹೇಳಿ, ನಮ್ಮಮ್ಮನ ಕೆಲಸ ಕಡಿಮೆ, ತಿನ್ನೋದು ಜಾಸ್ತಿ ಅಂದಲ್ಲ, ಕೊಡೋಲ್ಲಕ್ಕಿ ಈಗ. ಹೌದು ಕೊಡಲ್ಲ ನಾನು. ಖುಷಿದೆಲ್ಲ ಹಪ್ಪಳ ಲಂಗಾರಿ ಆಗ್ತಿದ್ದಾವೆ. ಯಾಕೆ ಖುಷಿ ಮಾಡಿ ನಾ ಮಾಡ್ತೇನೆ. ಅಲ್ಲಿ ನೋಡಿ ಕೆಳಗಡೆ ನೀ ಬಿಡು, ನೀನು ಅಷ್ಟು ತೆಳ್ಳ ಮಾಡಿದ್ರಲ್ಲ ಅವು ಹರಿತಾವ ಮತ್ತ. ಅದು ಕಪ್ಪಿನ ನೋಡಿ ಕೊಡೋದಿರೋದು. ನಾವು ಒಂದಿನ ಮಾಡಿ ಕಟ್ಕೊಂಡು ಹೋಗಾಯ್ತು, ಹೋಗೋ ದಿನ ಮಾಡಾಕತ್ತೆ. ನಮ್ಮ ದೊಡ್ಡಮ್ಮನ ಮನೆಗೂ ಕೂಡ ಹೋಗ್ಬೇಕು. ಪಾಪ ನಮ್ಮ ದೊಡ್ಡಮ್ಮ ಬೇಜಾರಾಗಿ ಬಿಡ್ತಾರ, ಎಲ್ಲರ ಮನೆಗೂ ಹೋಗ್ತಾರ, ನನ್ನ ಮಕ್ಕಳು ನಮ್ಮ ಮನೆಗೆ ಬರಲ್ಲ ಅಂತಾರ. ಇವತ್ತು ಸಂಜೆ ನಾವು ದೊಡ್ಡಮ್ಮ ಮನೆಯಲ್ಲಿ ಟೀ. ನಮ್ಮ ಮಂಜು ಮನೆಗೆ ಹೋದ್ರೆ, ಮಂಜು ಏನು ಮಾಡ್ತೀರಿ ತಿನ್ನಕ್ಕೆ ನಮಗೆ? ಚಿಕನ್ ತರಿಸ್ತೀರೇ ಮಂಡಕ್ಕಿ ಮಾಡಕ್ಕೆ ಕೇಳ ಅಜ್ಜಿ. ಚಾ ಮಂಡಕ್ಕಿ ಮಾಡ್ತೀರೇ? ಬರಾಗ ನಿಮ್ಮ ಮನೆಗೆ? ಇವತ್ತು ಸಾಯಂಕಾಲ ನಿಮ್ಮ ಮನೆ ಮಂಜುಗೂ ತೋರ್ಸು. ಹಾಯ್ ಹೇಳು ಮಂಜು. ಹಾಯ್ ಹೇಳಿ. ನಮ್ಮ ದೊಡ್ಡಮ್ಮ ಏನು ಮಾಡಿಕೊಟ್ರು ನಮ್ಗೆ ಖುಷಿ. ಯಾಕಂತಂದ್ರೆ ನಮ್ಗೆ ಅಷ್ಟು ಚಿಕ್ಕವರಿದ್ದಾಗ ನೋಡ್ಯಾರಲ್ಲ, ನಾವು ಅದನ್ನ ಯಾವುದು ಮರ್ಯಾದ ಗಾಯಸ್. ಹಾಗಾಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ನಮ್ಮ ದೊಡ್ಡಮ್ಮನ ಜೊತೆ ನಮಗೆ. ಮಂಜು ಊರಲ್ಲಿ ಮಂಡಕ್ಕಿ ಸಿಗುತ್ತಾ? ಮಂಡಕ್ಕಿ ಪಾರ್ಟಿ. ಗೈಸ್, ಇವನು ನನ್ನ ಅಂಟಿ ಮೇಲೆ ಕುತ್ಕೊಂಡಿದ್ದೆ. ಇಷ್ಟ ತನಕ ನನ್ನ ತಂಗಿ ಕರೆದ್ರು ಬರ್ಲಿಲ್ಲ, ಬಾ ಅಂತ ಬರ್ಲಿಲ್ಲ. ಅಂಗಡಿ ಹೋಗ್ತೀನಿ ಅಂತ ಬಂದ್ ಅಂತ ಕುತ್ಕೊಂಡಿದ್ದಾನೆ. ಈಗ ನೋಡಿ ಅವ್ನು ನಾನು ಓದ್ತೀನಿ ಅಂತ ನನ್ನ ಕೈಯಿಂದ ಇಡಿಸ್ಕೊಂಡು ಕೂತಿದ್ದೆ ನೋಡು. ನೋಡಿ ನೀವು ಉತ್ತೀಯ ಹಪ್ಪಳ ಬಿಡ್ತಾರೆ ಹಪ್ಪಳ ಉತ್ತೀಯ? ಉದ್ದು ಮಗನೇ ಉದ್ದು.
ಮುಂದಿನ ವರ್ಷ ಮಾಡ್ಬೇಕ್ರಿ. ಗೊತ್ತಾರ ಒಬ್ರು ಬುದ್ಧಿ ಮಾಡ್ತಾರ, ಒಬ್ರು ಒಣ ಹಾಕ್ತಾರ. ಇವ್ರು ಪ್ರೆಸ್ ಮಾಡಕ್ಕೋಸ್ಕರ ನನ್ನ ತಂಗಿನ ಎದ್ದು ಕಳ್ಸಿದ್ದಾರೆ. ನೀನು ಹೋಗಿ ಸ್ವಲ್ಪ ಹೊತ್ತು ವಿಡಿಯೋ ಮಾಡ ಅಂತ ಹೇಳಿ. ಅಮ್ಮ ಏನಾದ್ರು ನೋಡಿ ಗೈಸ್ ಹೆಂಗ್ ಕೂತ್ಕೊಂಡಿದ್ದೇನೆ, ನೀವೇ ನೋಡಿ. ಇವ್ನು ನನ್ನ ಬಿಟ್ಟ ಹೊಂಟಿಲ್ಲ. ಇವನ್ ನೋಡಿ. ಎದ್ದೇಳು ಮೇಲೆ. ಎದ್ದೇಳು. ಅಮ್ಮ ಫುಲ್ ಇದು ನೋಡಿ ಗೈಸ್, ಇಲ್ಲಿ ನಮ್ಮ ಅಂಟಿ ಹಪ್ಪಳ ಒಣಗ ಹಾಕಾಕೋತಾರೆ. ನೀನು ನಾ ಟೇಸ್ಟ್ ಮಾಡಿ ನೋಡಿದೆ. ಅವು ಅಲ್ಲಿ ಕಾಡಿಸ್ಕೊಟ್ಟು ಫೋಟೋ ಕಾಡಿಸ್ತಿ ಈಗ ಫೋಟೋ ಕಾಡಿಸ್ತಿ ए वो रमण रस खा रहे गोलू ಸುಮ್ಮನೆ ಇಸ್ಕೊಳೋದು ತಿನ್ಸೋದು ಮಾಡ್ತಿದ್ದಾರೆ. ಪ್ರೆಸ್ ಮಾಡಿಕೊಡು. ಗೋಲು ಈಗ ಹಾಕ ಇವ್ನ. ಚಿರು, ಇಲ್ಲ ಹಾಕ್ಲೆ. ಇದ್ರಲ್ಲಿ ಹಾಕು. ನೀರು ನೋಡಿ ಕುಡಿತಾನ. ಯಾಕೆ ಸಾಕಾಯ್ತು? ಕುಡಿ ನೀರು ಕುಡಿ. ಅಯ್ಯ್, ಮರ ಇದೆ. ಇಚ್ಛಾ ಮಾಸಿ ಏ ಬೇಡ ಮಾಡ್ತಿರು ನೀನು.